ನಮಸ್ಕಾರ. ಇದು ನಿಮ್ಮ ಸೋಲ್ ಸೂದ್ ಸ್ಪೀಕ್ಸ್ ಕನ್ನಡ ಪಾಡ್ಕಾಸ್ಟ್. ಇವತ್ತಿನ ಟಾಪಿಕ್ ಪವರ್ ಆಫ್ ಸೈಲೆನ್ಸ್, ಮೌನದ ಶಕ್ತಿ. ನಾವಿರುವ ಜಗತ್ತಿನಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ, ಮೆಸೇಜಸ್, ಕಾಲ್ಸ್, ಎಲ್ಲ ಕಡೆ ಶಬ್ದವೇ ಶಬ್ದ. ಆದರೆ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಬೇಕಾಗಿರೋದು ಮತ್ತೊಂದು ಮಾತಲ್ಲ, ಸ್ವಲ್ಪ ಮೌನ. ಮೌನ ಅಂದ್ರೆ ಯಾರ ಜೊತೆಗೂ ಮಾತಾಡದೇ ಇರೋದು ಮಾತ್ರ ಅಲ್ಲ, ನಮ್ಮ ಒಳಗಿನ ಧ್ವನಿಯನ್ನು ಕೇಳೋ ಸಮಯ. ಕೆಲವೊಮ್ಮೆ ನಾವು ಎಲ್ಲರಿಗೂ ಉತ್ತರ ಕೊಡ್ತಾ ಇರ್ತೀವಿ, ಆದರೆ ನಮ್ಮ ಮನಸ್ಸು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಸಮಯ ಇರೋದಿಲ್ಲ. ನಾನು ಹೇಗಿದ್ದೀನಿ, ನನಗೆ ನಿಜವಾಗಿಯೂ ಏನು ಬೇಕು ಅಂತ ಕೇಳಿಕೊಳ್ಳೋ ಕ್ಷಣವೇ ಮೌನ. ಕೆಲವರು ನಮ್ಮ ಮೌನವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾಕೆ ಮಾತಾಡ್ತಿಲ್ಲ, ಆಟಿಟ್ಯೂಡ್ ಬಂದಿದೆಯಾ ಅಂತ. ಆದರೆ ಪ್ರತಿ ಮೌನದ ಹಿಂದೆ ಆಟಿಟ್ಯೂಡ್ ಇರೋದಿಲ್ಲ. ಕೆಲವೊಮ್ಮೆ ಅದು ನೋವು ಇರಬಹುದು, ಆಲೋಚನೆ ಇರಬಹುದು, ಅಥವಾ ನಮ್ಮನ್ನೇ ಮತ್ತೆ ಹುಡುಕಿಕೊಳ್ಳೋ ಒಂದು ಪ್ರಯಾಣ ಇರಬಹುದು. ಪ್ರಕೃತಿಯನ್ನೇ ನೋಡಿ, ಮರಗಳು ಯಾವಾಗಲೂ ಶಬ್ದ ಮಾಡೋದಿಲ್ಲ, ಆದರೂ ಅವು ಬೆಳೆಯುತ್ತವೆ. ಚಂದ್ರನೂ ಮಾತನಾಡೋದಿಲ್ಲ, ಆದರೂ ರಾತ್ರಿಯನ್ನು ಸುಂದರ ಮಾಡುತ್ತಾನೆ. ಹಾಗೆಯೇ ಮೌನದಲ್ಲೂ ಒಂದು ಶಕ್ತಿ ಇದೆ. ಕೆಲವೊಮ್ಮೆ ಮಾತಿನಿಂದ ಗೆಲ್ಲಲಾಗದ ವಿಷಯವನ್ನು ಮೌನದಿಂದ ಅರ್ಥ ಮಾಡಿಕೊಳ್ಳಬಹುದು. ಯಾರಾದರೂ ನಮ್ಮನ್ನು ಹರ್ಟ್ ಮಾಡಿದಾಗ ತಕ್ಷಣ ಉತ್ತರ ಕೊಡೋ ಬದಲು ಸ್ವಲ್ಪ ಮೌನವಾಗಿದ್ದರೆ ನಾವು ನಮ್ಮ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಪಡೆಯುತ್ತೇವೆ. ಮೌನ ಅಂದ್ರೆ ದುರ್ಬಲತೆಯಲ್ಲ, ಅದು ಮೆಚೂರಿಟಿ. ಯಾಕಂದ್ರೆ ಪ್ರತಿ ಮಾತಿಗೂ ಉತ್ತರ ಕೊಡಬೇಕಿಲ್ಲ, ಪ್ರತಿ ಜಗಳಕ್ಕೂ ಭಾಗಿಯಾಗಬೇಕಿಲ್ಲ, ಪ್ರತಿ ಒಪಿನಿಯನ್ಗೂ ರಿಯಾಕ್ಟ್ ಮಾಡಬೇಕಿಲ್ಲ. ಕೆಲವೊಮ್ಮೆ ನಮ್ಮ ಪೀಸ್ ಕಾಪಾಡಿಕೊಳ್ಳೋದು ಮುಖ್ಯ. ಜೀವನದಲ್ಲಿ ನಮ್ಮ ಜೊತೆ ನಾವು ಕಂಫರ್ಟಬಲ್ ಆಗೋ ಸಮಯ ತುಂಬಾ ಮುಖ್ಯ. ಒಂದು ಕಪ್ ಕಾಫಿ ಜೊತೆ ಒಂದು ಸಂಜೆ ಒಂದು ವಿಂಡೋ ಹತ್ತಿರ ಕುಳಿತು ಸ್ವಲ್ಪ ಮೌನ ಅನುಭವಿಸಿ. ಆ ಮೌನ ನಿಮಗೆ ನಿಮ್ಮ ಬಗ್ಗೆ ತುಂಬಾ ವಿಷಯ ಹೇಳಬಹುದು. ಹಾಗಾಗಿ ಮೌನವನ್ನು ಭಯಪಡಬೇಡಿ. ಕೆಲವೊಮ್ಮೆ ಮೌನವೇ ನಮ್ಮ ಮನಸ್ಸಿಗೆ ಸಿಗುವ ಅತ್ಯಂತ ಸುಂದರವಾದ ಉತ್ತರ. ಧನ್ಯವಾದಗಳು. ಇದು ನಿಮ್ಮ ಸೋಲ್ ಸೂದ್ ಸ್ಪೀಕ್ಸ್ ಕನ್ನಡ ಪಾಡ್ಕಾಸ್ಟ್. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಎಪಿಸೋಡ್ನಲ್ಲಿ.